ಈ ವಿಚಾರ ಸದನದಲ್ಲೂ ಕೂಡ ಪ್ರಸ್ತಾಪ ಆಯಿತು. ಟಿವಿ9 ವರದಿ ಪ್ರಸ್ತಾಪಿಸಿದ್ರು ಸುನಿಲ್ ಕುಮಾರ್ ಅವರು. ಕೇಳಿದ್ರು ಟಿವಿ9 ನಲ್ಲಿ ಈ ರೀತಿ ವರದಿ ಬರ್ತಾ ಇದೆ ಹೌದಾ ಅಂತ. ಆದ್ರೆ ಅಲ್ಲಿ ಜಾರ್ಜ್ ಅವರು ಕೊಟ್ಟಂತಹ ವಿಚಾರ ಅಂದ್ರೆ ಉತ್ತರ ಎಲ್ಲೋ ಒಂದ್ ಕಡೆ ಸಂಧಾನ ಆದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಸಿಎಂ ಆಪ್ತ ಕಾರ್ಯದರ್ಶಿ ಪೊನ್ನಣ್ಣ ಅವರು ಜಾರ್ಜ್ ಅವರೊಟ್ಟಿಗೆ ಮಾತನಾಡಿದ್ದಾರೆ, ಅಮಾನತು ಆದೇಶವನ್ನ ಹಿಂಪಡೆಯೋದಾಗಿ ತಿಳಿಸಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ನಾವು ತಿಳಿದ್ವಿ. ಆ ವಿಚಾರದಲ್ಲಿ ಈಗ ಜಾರ್ಜ್ ಅವರು ಸಮಾಧಾನಗೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ವಿಚಾರವನ್ನ ಯಾವುದೇ ಸರ್ಕಾರ ಆದ್ರೂ ಕೂಡ, ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಹೇಳ್ತಾ ಇದ್ರು, ಯಾವ ಸರ್ಕಾರವೂ ಕೂಡ ಅದನ್ನ ಹೊರಗಡೆ ಬಿಟ್ಕೊಡೋದಕ್ಕೆ ಹೋಗೋದಿಲ್ಲ. ಅದರಲ್ಲೂ ಈ ವಿಚಾರದಲ್ಲಿ ಜಾರ್ಜ್ ಅವರಿಗೆ ನಿಜಕ್ಕೂ ಬೇಸರ ಆಗಿ ನಂತರ ಅದು ಸಂಧಾನ ಆಗದೆ ಇದ್ದಿದ್ರೆ ಮುಂದಿನ ಮಾತುಕತೆ ದೊಡ್ಡ ಬೆಳವಣಿಗೆಯನ್ನ ಪಡ್ಕೊಳ್ತಾ ಇತ್ತೋ ಏನೋ. ನಿಜ, ಅಂದ್ರೆ ಕೈ ಮೀರಿದಾಗ ಅದು ಹೊರ ಬಂದೇ ಬರುತ್ತೆ. ಆದ್ರೆ ಅಲ್ಲೆಲ್ಲವೂ ಕೂಡ ಸಮಾಧಾನ ಪಡಿಸುವಂತಹ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಈ ರೀತಿಯ ಉತ್ತರ ಬರುತ್ತೆ. ಕೆಜೆ ಜಾರ್ಜ್ ಏನ್ ಹೇಳಿದ್ರು ಸೆಷನ್ ನಲ್ಲಿ ಕೇಳೋಣ ಬನ್ನಿ. ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು, ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ ಊಟ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಎಸ್, ಇದು ಜಾರ್ಜ್ ಅವರ ಉತ್ತರ ಆಗಿತ್ತು. ಯತೀಂದ್ರ ಹಸ್ತಕ್ಷೇಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥದ್ದೇನಾಗಿಲ್ಲ, ನಾನು ಸಿಎಂ ಒಂದಿಗೆ ಇದ್ದೀನಿ, ಸಿದ್ದರಾಮಯ್ಯ ಅವರೊಟ್ಟಿಗೆ ಇರ್ತೀನಿ ಎನ್ನುವಂತಹ ತಮ್ಮ ಬೆಂಬಲ ಸಿದ್ದರಾಮಯ್ಯ ಅವರ ಪರವಾಗಿದೆ ಅನ್ನೋದನ್ನ ಪುನರುಚ್ಚರಿಸಿದ್ರು ಕೆಜೆ ಜಾರ್ಜ್. ಅಂದ್ರೆ ಪೊನ್ನಣ್ಣ ಅವರ ಸಂಧಾನ ಯಶಸ್ವಿಯಾದಂತೆ ಕಂಡು ಬರ್ತಾ ಇದೆ. ಕೆಲ ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿತ್ತು. ಅಂದ್ರೆ ಆ ಸಚಿವರಿಗೆ ಅವರ ಗಮನಕ್ಕೆ ಬರದೇ ಆದಂತಹ ಬೆಳವಣಿಗೆ ಅನ್ನುವಂಥದ್ದು ಇಂಧನ ಸಚಿವರ ಬೇಸರಕ್ಕೆ ಕಾರಣ ಆಗಿತ್ತು. ಹೀಗಾಗಿ ಸಿಎಂ ನಿವಾಸಕ್ಕೂ ತೆರಳಿ ಅದನ್ನ ಪ್ರಶ್ನೆ ಮಾಡಿದ್ರು ಸಚಿವ ಕೆಜೆ ಜಾರ್ಜ್ ಅನ್ನುವಂಥದ್ದು ಕೇಳಿ ಬಂದಂತಹ ಮಾಹಿತಿ. ಅಂದ್ರೆ ರಾಜೀನಾಮೆಗೂ ಕೂಡ ಮುಂದಾಗಿದ್ರು ಕೆಜೆ ಜಾರ್ಜ್. ಆದ್ರೆ ನಂತರ ನಡೆದಂತಹ ಸಂಧಾನದಿಂದಾಗಿ ಜೊತೆಗೆ ಎಚ್ಚೆತ್ತುಕೊಂಡಂತಹ ಸಿಎಂ ಕೂಡ ಅಮಾನತು ಆದೇಶವನ್ನ ವಾಪಸ್ ಪಡೆದಂತಹ ಹಿನ್ನೆಲೆಯಲ್ಲಿ ಹೀಗಾಗಿ ಎಲ್ಲವೂ ಕೂಡ ಮತ್ತೆ ತಿಳಿಯಾಗಿದೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಸೆಷನ್ ನಲ್ಲೇ ಉತ್ತರ ಕೊಟ್ಟರು ಕೆಜೆ ಜಾರ್ಜ್. ಯಾಕಂದ್ರೆ ಟಿವಿ9 ವರದಿಯನ್ನ ಪ್ರಸ್ತಾಪಿಸ್ತಾರೆ, ಪ್ರಶ್ನೆ ಮಾಡ್ತಾರೆ ಸುನಿಲ್ ಕುಮಾರ್. ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು, ಅದು ಫಸ್ಟ್ ಹೇಳ್ಬಿಡಿ, ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು. ಫಸ್ಟ್ ಇದು ಹೇಳ್ಬಿಡಿ. ಅಲ್ಲ ಊಟ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯವರಿಗೆ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ಥರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ. ಒಂದು ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ಒಂದು ನ್ಯೂಸು, ಸಾಯಂಕಾಲ ಒಂದು ನ್ಯೂಸು, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ಥರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ಥರ ಯಾವ ವಿಚಾರದ ರಾಜೀನಾಮೆ ಕೊಡಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ.
ಸಂಪೂರ್ಣವಾದ ನಂಬಿಕೆ ಮತ್ತು ಬೆಂಬಲ ಮುಖ್ಯಮಂತ್ರಿಯವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ, ನಿಮಿಷ ಲಿಖಿತದವ್ರು ಆನ್ಸರ್ ಮಾಡಿ. ಎಸ್, ಸಹಜವಾದಂತಹ ರಾಜಕಾರಣಿಗಳ ಮಾತು ಅದು. ಪರಿಸ್ಥಿತಿ ಕೈ ಮೀರಿದಾಗ ಎಲ್ಲ ಬಹಿರಂಗ ಆದಾಗ ಹೇಳಿಕೆಗಳು ಬರ್ತವೆ. ಇಲ್ಲದೆ ಹೋದಲ್ಲಿ ಅದು ಮಾಧ್ಯಮ ಸೃಷ್ಟಿ ಎನ್ನುವಂತಹ ಉತ್ತರಗಳು ಕೂಡ ಬಹಳ ಅದೊಂದು ಶತಸಿದ್ಧ ಅಂತ ಅನ್ಸುತ್ತೆ. ಅದೇ ರೀತಿಯಾದಂತಹ ಉತ್ತರ ಕೂಡ ಈಗ ಲಭ್ಯ ಆಗ್ತಾ ಇದೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಆಗ್ಲೇ ಹೇಳ್ತಾ ಇದ್ರು, ಅಫ್ಕೋರ್ಸ್ ಬಹಿರಂಗವಾಗಿ ಒಪ್ಕೊಳ್ಳೋದಕ್ಕೆ ಸಿದ್ಧ ಇರಲ್ಲ, ಯಾಕಂದ್ರೆ ಆಂತರಿಕವಾಗಿ ಪಕ್ಷದಲ್ಲಾದಂತಹ ಈ ಬೆಳವಣಿಗೆ ಅದು ರಾಜಕೀಯವಾಗಿಯೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗುತ್ತೆ ಅನ್ನುವಂತಹ ದೃಷ್ಟಿಯಿಂದ ಎಲ್ಲವೂ ತಿಳಿಯಾದ್ರೆ ಅದು ಹೊರಬರೋದಕ್ಕೆ ಬಿಡೋದಿಲ್ಲ, ಒಪ್ಕೊಳ್ಳಲ್ಲ ಅನ್ನುವಂಥದ್ದು ಈಗಲೂ ಅದೇ ಸ್ಪಷ್ಟ ಆಗ್ತಾ ಇದೆ. ಬಹಳ ದೊಡ್ಡ ಬೆಳವಣಿಗೆ ಆಗ್ತಾ ಇತ್ತು, ತಪ್ಪಿಸಿದ್ದಾರೆ. ಪೊನ್ನಣ್ಣ ಮಾತನಾಡಿದ್ರು, ಟ್ರಬಲ್ ಶೂಟರ್ ಸಿಎಂ ಕಾನೂನು ಸಲಹೆಗಾರರು ಕೆಜೆ ಜಾರ್ಜ್ ಜೊತೆ ಮಾತನಾಡಿ ಅವರ ಮನವೊಲಿಸಿದ್ದಾರೆ. ಮನವೊಲಿಕೆ ಯಶಸ್ವಿಯಾದಂತೆ ಇಲ್ಲಿ ಕಂಡು ಬರ್ತಾ ಇದೆ. ಸದನದಲ್ಲೂ ಕೂಡ TV9 ವರದಿ ಪ್ರಸ್ತಾಪ ಆದಾಗ ಜಾರ್ಜ್ ಅದಕ್ಕೆ ಉತ್ತರಿಸಿದರು. ಈ ಹಿಂದಿನಿಂದಲೂ ನಾವು ಗಮನಿಸ್ತಾ ಇರೋ ಹಾಗೆ ಕೆಲವೊಬ್ಬ ನಾಯಕರಿಗೆ ಕಾಂಗ್ರೆಸ್ ವಲಯದಲ್ಲೂ ಕೂಡ ಯತೀಂದ್ರ ಅವರ ಮೇಲೆ ಬೇಸರ ಇದ್ದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಯತೀಂದ್ರ ಅವರು ಈ ಹಿಂದೆ ಕೊಟ್ಟಂತಹ ಒಂದು ಹೇಳಿಕೆ ಆಗಿರಬಹುದು. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅವರು ವೇದಿಕೆ ಮೇಲೆ ಕೊಟ್ಟಂತಹ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲ ಕಾಂಗ್ರೆಸ್ ನಾಯಕರು ಅಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ರು. ಅದಾದ ನಂತರದಲ್ಲೂ ಕೂಡ ಈ ವಿಚಾರ ಅಂದ್ರೆ ಅಧಿಕಾರಿಗಳ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ, ಈ ರೀತಿಯ ವಿಚಾರಗಳು ಒಂದಷ್ಟು ಮುನ್ನೆಲೆಗೆ ಬಂತಾದ್ರೂ ಕೂಡ ಯಾವೊಬ್ಬ ನಾಯಕರು ಮಾಧ್ಯಮದ ಮುಂದೆ ಮಾತನಾಡೋದಕ್ಕೆ ಮುಂದಾಗ್ಲಿಲ್ಲ. ಆದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಯತೀಂದ್ರ ಅವರು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲಾಗಿರ್ಬೋದು ಅಥವಾ ಅಧಿಕಾರಿಗಳನ್ನ ಅಮಾನತುಗೊಳಿಸೋ ವಿಚಾರದಲ್ಲಾಗಿರಬಹುದು ಹಸ್ತಕ್ಷೇಪವನ್ನ ಮಾಡ್ತಾ ಇದ್ದಾರೆ, ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದ್ದಾರೆ, ಮೂಗ್ ತೋರಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಲೇ ಇತ್ತು. ಆದ್ರೆ ಸ್ವತಃ ಇಂಧನ ಸಚಿವರಿಗೆ ಈ ಬಗ್ಗೆ ಬೇಸರ ಆಗಿತ್ತು ಅನ್ನುವಂತಹ ವಿಚಾರ TV9 ಮೂಲಗಳಿಂದ ನಮಗೆ ಅಂದ್ರೆ TV9ಗೆ ಮೂಲಗಳಿಂದ ಸಿಕ್ಕಂತಹ ಮಾಹಿತಿ. ಆದ್ರೆ ಯಾವಾಗ ಪೊನ್ನಣ್ಣ ಅವರು ಜಾರ್ಜ್ ಅವರನ್ನ ಭೇಟಿ ಆಗ್ತಾರೆ, ಮಾತುಕತೆಯನ್ನ ನಡೆಸ್ತಾರೆ, ಅಮಾನತು ಆದೇಶವನ್ನ ಹಿಂಪಡೆಯೋದಾಗಿ ತಿಳಿಸ್ತಾರೆ, ಈಗ ಜಾರ್ಜ್ ಅವರು ಸಮಾಧಾನಗೊಂಡಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸದನದಲ್ಲಿ ಅವರು ಹೇಳ್ತಾ ಇದ್ದಾರೆ ಮಾಧ್ಯಮಗಳು ಸೃಷ್ಟಿ ಮಾಡ್ತಾ ಇದ್ದಾವೆ ಅನ್ನುವಂಥದ್ದು ವಿಚಾರಗಳನ್ನ. ಆದ್ರೆ ಈ ಬೆಳವಣಿಗೆ ಏನಾದ್ರು ಮುಂದುವರೆದಿದ್ದೆ ಆದಲ್ಲಿ ಜಾರ್ಜ್ ಅವರು ಇಂತಹ ಮಾತುಗಳನ್ನ ಹೇಳೋದಕ್ಕೆ ಸಾಧ್ಯ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಪೊನ್ನಣ್ಣ ಅವರು ಈಗಾಗಲೇ ಟ್ರಬಲ್ ಶೂಟರ್ ರೀತಿ ಎಲ್ಲವನ್ನ ತಿಳಿಗೊಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಹಾಗಾಗಿ ಜಾರ್ಜ್ ಅವರು ಈ ರೀತಿ ಮಾತನಾಡ್ತಾ ಇದ್ದಾರೆ. ಒಂದು ವೇಳೆ ಮಾಧ್ಯಮದವರು ಏನಾದ್ರೂ ಸೃಷ್ಟಿ ಮಾಡಿದ್ರೆ ನಾಯಕರು ಸುಮ್ಮನೆ ಇರ್ತಾ ಇದ್ರಾ? ಈ ರೀತಿ ವಿಚಾರಗಳು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಮಾಧ್ಯಮಗಳ ಮುಂದೆ ಈ ರೀತಿಯ ಹೇಳಿಕೆ ಬಂದಿಲ್ಲ ಅಂದ್ರೂ ಕೂಡ ಈ ಹಿಂದೆ ಏನಾಗ್ತಾ ಇದೆ, ಸರ್ಕಾರದ ವಲಯದಲ್ಲಿ ಯತೀಂದ್ರ ಅವರು ಯಾವ ರೀತಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಕಾಂಗ್ರೆಸ್ ಮೂಲಗಳೇ ತಿಳಿಸ್ತಾ ಇದೆ ಅಂತ ಹೇಳಿ ವಿಪಕ್ಷ ನಾಯಕರು ಕೂಡ ಹೇಳ್ತಾ ಇದ್ರು. ಈ ವಿಚಾರ ಹಲವು ನಾಯಕರಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ, ಬೇಸರವನ್ನ ಹೊರಹಾಕಿದ್ದಾರೆ ಅನ್ನುವಂತ ವಿಚಾರಗಳು ಕೂಡ ತಿಳಿದು ಬರ್ತಾ ಇತ್ತು. ಆದ್ರೆ ಇದು ಯಾವಾಗ ದೊಡ್ಡ ಮಟ್ಟಕ್ಕೆ ಬಂದು ತಲುಪಿದೆ ಅಂತ ಅಂದ್ರೆ ಇಂಧನ ಸಚಿವರು ರಾಜೀನಾಮೆ ಕೊಡೋ ಹಂತಕ್ಕೆ ಬಂದು ನಿಂತಹ ಸಂದರ್ಭದಲ್ಲಿ ಈ ವಿಚಾರ ದೊಡ್ಡ ಮಟ್ಟಕ್ಕೆ ತಲುಪಿರುವಂತದ್ದು. ಈ ವಿಚಾರದಲ್ಲಿ ಸಿಎಂ ನಿವಾಸಕ್ಕೆ ಭೇಟಿ ಕೊಟ್ಟು ಜಾರ್ಜ್ ಅವರು ಮಾತುಕತೆಯನ್ನ ನಡೆಸಿದ್ರು ಅನ್ನುವಂತಹ ವಿಚಾರ, ಸ್ವತಃ ರಾಜೀನಾಮೆಯನ್ನೇ ಕೊಟ್ಟು ಬಿಡ್ತೀನಿ, ನಾನು ಬೇಕಾದ್ರೆ ನಿಮ್ ಜೊತೆ ಇರ್ತೀನಿ, ಆದ್ರೆ ಸರ್ಕಾರದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವೊಂದ ವಿಚಾರವೂ ಕೂಡ ನನ್ನ ಗಮನಕ್ಕೆ ಬರದಂತೆ, ಅದರಲ್ಲೂ ಇಲಾಖೆಯಲ್ಲಿ ನಡೀತಾ ಇರುವಂತಹ ವಿಚಾರಗಳಾಗಿರ್ಬೋದು ಅಥವಾ ಅಧಿಕಾರಿಗಳ ಅಮಾನತು ವಿಚಾರ ಆಗಿರ್ಬೋದು, ನನ್ನ ಗಮನಕ್ಕೆ ಬರದಂತೆ ಆದೇಶಗಳು ಹೊರಡ್ತಾ ಇದೆ ಅಂತ ಅಂದ್ರೆ ನಾನ್ ಯಾಕಿರ್ಲಿ ಅನ್ನುವಂತ ಪ್ರಶ್ನೆಯನ್ನ ಸ್ವತಃ ಜಾರ್ಜ್ ಅವರು ಮಾಡಿದ್ರು ಅನ್ನುವಂತ ವಿಚಾರ. ಆದ್ರೆ ಈಗ ಎಲ್ಲವೂ ಕೂಡ ತಿಳಿಗೊಂಡಿದೆ, ಸಂಧಾನ ಆಗಿದೆ. ಸ್ವತಃ ಪೊನ್ನಣ್ಣ ಅವರು ಜಾರ್ಜ್ ಅವರನ್ನ ಭೇಟಿ ಆಗಿದ್ದಾರೆ, ಈ ಬಗ್ಗೆ ಮಾತುಕತೆ ನಡೆಸಿದ್ದಾರೆ, ಮುಂದೆ ಈ ರೀತಿ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ಸದನದಲ್ಲಿ ಇಷ್ಟು ಕೂಲ್ ಆಗಿ ಮಾತನಾಡ್ತಾ ಇದ್ದಾರೆ ಸಚಿವ ಕೆಜೆ ಜಾರ್ಜ್. ಎಲ್ಲ ಬೆಳವಣಿಗೆ ಕುರಿತಂತೆ ಮಾಹಿತಿ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, TV9 ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿಯನ್ನ, ಸುದ್ದಿಯನ್ನ ಪ್ರಕಟಗೊಳಿಸಿತು. ಆ ಸುದ್ದಿ ಈಗ ಸದನದಲ್ಲೂ ಕೂಡ ಪ್ರಸ್ತಾಪ ಆಗಿದೆ. ಅದು ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರ ಹಸ್ತಕ್ಷೇಪ ಯಾವ ಮಟ್ಟಿಗೆ ಅಂತಂದ್ರೆ ಖುದ್ದು ಕೆಜೆ ಜಾರ್ಜ್ ರಾಜೀನಾಮೆ ಕೊಡೋ ಹಂತಕ್ಕೆ ಅಂತ ಅನ್ನೋದನ್ನ ಅದನ್ನ ಜಾರ್ಜ್ ನಿರಾಕರಿಸ್ತಾ ಇದ್ದಾರೆ. ಇದು ಸಹಜವಾದಂತಹ ರಾಜಕೀಯ ನಡೆ ನಾವು ಗಮನಿಸ್ತಾ ಇರ್ತೀವಿ. ಅಂದ್ರೆ ಅವರೊಂದಿಗೆ ಮಾತುಕತೆ ಅಸಂಧಾನ ಸಫಲ ಆದಂತೆ ಕಂಡು ಬರ್ತಾ ಇದೆ. ಏನೇನ್ ಆಗ್ತಾ ಇದೆ ಬೆಳವಣಿಗೆ ಅಂತ? ಹೌದು ಮಧು ನಾಗರಾಜ್, ಇವತ್ತು 11 ಗಂಟೆಗೆ ಸರಿಯಾಗಿ TV9 ಒಂದು ಸ್ಫೋಟಕ ಸುದ್ದಿಯನ್ನು ಬಿತ್ತರಿಸುತ್ತೆ. ಅದು ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ರು ತಮ್ಮ ಸಚಿವ ಸ್ಥಾನಕ್ಕೆ ಅನ್ನೋ ಒಂದು ಕಾರಣಕ್ಕೆ. ಮುಖ್ಯವಾಗಿ ಏನಕ್ಕೆ ರಾಜೀನಾಮೆಯನ್ನು ಕೊಡೋಕ್ಕೆ ಮುಂದಾಗಿದ್ರು ಅನ್ನೋಂಥದ್ದು ನೋಡೋದಾದರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಅಂದರೆ CM ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ವರ್ಗಾವಣೆಯಲ್ಲಿ CM ಪುತ್ರ ಅವರು ಕೆಜೆ ಜಾರ್ಜ್ ಅವರ ವಿಶ್ವಾಸವನ್ನು ತೆಗೆದುಕೊಳ್ಳದೆ ಅವರ ಅಭಿಪ್ರಾಯವನ್ನು ಕೂಡ
ಕೇಳದೆ ಏಕಾಏಕಿ ವರ್ಗಾವಣೆಯನ್ನು ಮಾಡ್ತಿದ್ರು ಅನ್ನುವಂತಹದ್ದು KJ ಜಾರ್ಜ್ ಅವರಿಗೆ ಕೋಪವನ್ನು ತರಿಸಿತ್ತು, ಅಸಮಾಧಾನವನ್ನು ತರಿಸಿತ್ತು. ಹಾಗಾಗಿ CM ಜೊತೆಯಲ್ಲಿ ಕೂಡ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. CMಗೂ ಕೂಡ ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ರು ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮತ್ತೆ ಪೊನ್ನಣ್ಣ ಅವರು ಈ ಒಂದು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದ KJ ಜಾರ್ಜ್ ಅವರನ್ನ ಮನವೊಲಿಸಿ ಕರ್ಕೊಂಡು ಬಂದಿದ್ರು ಅನ್ನುವಂತಹದ್ದನ್ನ TV9 ಸ್ಫೋಟಕ ವರದಿಯನ್ನ ಬಿತ್ತರಿಸಿತ್ತು. ಇದು ವರದಿ ಬಿತ್ತರ ಆದಂತಹ ಕೆಲವು ನಿಮಿಷಗಳಲ್ಲಿ ಇದು ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿರುವಂತಹದ್ದು. 11 ಗಂಟೆಗೆ ವರದಿ ಬಿತ್ತರ ಆಗುತ್ತೆ, 11:15ಕ್ಕೆ ವಿಧಾನಸಭೆಯಲ್ಲಿ ಇದು ಪ್ರಸ್ತಾಪ ಆಗುತ್ತೆ. ಬಿಜೆಪಿ ಶಾಸಕರಾಗಿರ್ತಕ್ಕಂತಹ ಸುನಿಲ್ ಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪವನ್ನ ಮಾಡ್ತಾರೆ. TV9ನಲ್ಲಿ ಈ ತರದೊಂದು ವರದಿ ಹೋಗ್ತಾ ಇದೆ, KJ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ವರದಿ ಹೋಗ್ತಾ ಇದೆ. ಇದಕ್ಕೆ KJ ಜಾರ್ಜ್ ಅವರೇ ಸ್ಪಷ್ಟನೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಅಂದ್ರೆ KJ ಜಾರ್ಜ್ ಅವರು ಕೂಡ ವಿಧಾನಸಭೆಯಲ್ಲಿ ಇವತ್ತು ಹಾಜರಿದ್ರು. ಪ್ರಶ್ನೋತ್ತರ ಕಲಾಪದ ವೇಳೆ ಅವರು ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಪ್ರಶ್ನೋತ್ತರ ಕಲಾಪ ಮುಗಿತಿದ್ದ ಹಾಗೆ ಸುನಿಲ್ ಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಸದನದಲ್ಲಿ ಹೇಗೂ KJ ಜಾರ್ಜ್ ಅವರಿದ್ದಾರೆ, ಮಾಧ್ಯಮಗಳಲ್ಲಿ ಇಂಥ ಸುದ್ದಿ ಹೋಗ್ತಾ ಇದೆ, ಅದರಲ್ಲೂ ಬಹುಮುಖ್ಯವಾಗಿ TV9 ಇಂಥ ವರದಿಯನ್ನ ಪ್ರಸ್ತಾಪವನ್ನ ಮಾಡ್ತಾ ಇದೆ. ಈ ವಿಚಾರವಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು KJ ಜಾರ್ಜ್ ಅವರು ಅನ್ನುವಂಥ ವಿಚಾರ ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ KJ ಜಾರ್ಜ್ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಉತ್ತರವನ್ನ ಬಯಸ್ತಾರೆ. ಅಂತ ಸಂದರ್ಭದಲ್ಲಿ KJ ಜಾರ್ಜ್ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ. ಇದು ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಆಗಿರುವಂಥ ವಿಚಾರ ಇಲ್ಲ, ಮತ್ತೆ CM ಜೊತೆ ನಾನು ಉತ್ತಮ ಸಂಬಂಧದಲ್ಲಿದ್ದೀನಿ, ಆ ರೀತಿಯಾದಂಥ ಯಾವುದೇ ರಾಜೀನಾಮೆ ಕೊಡೋದಕ್ಕೆ ನಾನು ಮುಂದಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸದನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸದನದಲ್ಲಿ ಉತ್ತರ ಕೊಡೋದು ಒಂದು, ಆದರೆ ಇದು ಈ ಒಂದು ವಿಚಾರ ಏನಿದೆ, ಇವರಿಗೆ ಅಸಮಾಧಾನ ಆಗಿರುವಂಥ ವಿಚಾರ ಆಗಿರಬಹುದು, ಮತ್ತೆ ಇವರ ಇಂಧನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹಸ್ತಕ್ಷೇಪ ಮಾಡಿರುವಂತಹ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಬಹಿರಂಗ ಆಗಿರುವಂತಹದ್ದು. ಜೊತೆಗೆ KJ ಜಾರ್ಜ್ ಅವರು ಅಸಮಾಧಾನ ಹೊಂದಿ ಅವರು ಕೂಡ CM ಸಿದ್ದರಾಮಯ್ಯ ಅವರಿಗೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ರು ಅನ್ನುವಂತಹದ್ದು ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇರುವಂತಹದ್ದು. ಹೀಗಾಗಿ TV9 ಬಿತ್ತರ ಮಾಡಿದಂತಹ ವರದಿ ಕೆಲವೇ ನಿಮಿಷಗಳಲ್ಲಿ ವಿಧಾನಸಭೆಯ ಸದನದಲ್ಲೂ ಕೂಡ ಕಲಾಪದಲ್ಲೂ ಕೂಡ ಪ್ರಸ್ತಾಪ ಆಗಿ ಇದು ಬಿಗ್ ಇಂಪ್ಯಾಕ್ಟ್ ರೀತಿಯಲ್ಲಿ ಇದು ವರದಿಯಾಗಿರುವಂತಹದ್ದು. ಈ ಬೆಳವಣಿಗೆ ಏನಿದೆ ಮತ್ತೆ ನಮ್ಮನ್ನ ನೆನಪಿಸೋದು ಯಾವುದು ಅಂತಂದ್ರೆ ಯತೀಂದ್ರ ಅವರದ್ದು ಒಂದು ಆಡಿಯೋ ವಿಡಿಯೋ ವೈರಲ್ ಆಗಿತ್ತಲ್ಲ, ಈ ವರ್ಗಾವಣೆ ದಂಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳಿಗೆ ಯಾವುದು ಅಸ್ತ್ರ ಆಗಿತ್ತಲ್ಲ, ಅದೆಲ್ಲ ಬೆಳವಣಿಗೆಗಳನ್ನ ನೆನಪಿಸುವಂತಿದೆ ಈ ಒಂದು ಪ್ರಕರಣ ಅಂತ. ಹಾಗಾಗಿ ವಿಪಕ್ಷಗಳ ಪಾಲಿಗೆ ಅದರಲ್ಲೂ ಕೂಡ ಸೆಷನ್ ನಡೀತಾ ಇರೋದ್ರಿಂದಾಗಿ ಜಾರ್ಜ್ ಅವರು ಉತ್ತರ ಕೊಟ್ಟಿರಬಹುದು, ವಿಪಕ್ಷಗಳಿಗೆ ಇದು ಮತ್ತಷ್ಟು ದಿನಗಳ ಕಾಲ ಆಹಾರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಅನ್ಸುತ್ತೆ. ಹೌದು, ಈಗ KJ ಜಾರ್ಜ್ ಅವರು ಸದನದಲ್ಲಿ ಇಲ್ಲ ನಾನು ಸಿದ್ದರಾಮಯ್ಯ ಅವರ ವಿರುದ್ಧ ಇದ್ದೇನೆ ಅಥವಾ ಯತೀಂದ್ರ ಸಿದ್ದರಾಮಯ್ಯ ಅವರು ಹೀಗೆ ನೇರವಾಗಿ ಹಸ್ತಕ್ಷೇಪವನ್ನು ಮಾಡಿದ್ರು ಅಂತ ಸದನದಲ್ಲಿ ನೇರವಾಗಿ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವರು ಅದನ್ನು ಎಲ್ಲ ಒಂದು ಕಡೆ ಮರೆಮಾಚುವಂಥ ಪ್ರಯತ್ನವನ್ನು ಮಾಡಿರ್ತಾರೆ. ಯಾಕಂದರೆ ಸದನದಲ್ಲಿ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟರೆ ಅಥವಾ ಇಂಥದ್ದನ್ನು ಹೌದು ಹಸ್ತಕ್ಷೇಪ ಆಗಿದೆ ಅನ್ನುವಂಥದ್ದೇನಾದ್ರು ಒಪ್ಪಿಕೊಂಡಿದ್ದೆ ಆದಲ್ಲಿ ಅದು ಇವರಿಗೂ ಹಿನ್ನಡೆ ಮತ್ತು ಸರ್ಕಾರಕ್ಕೂ ಹಿನ್ನಡೆ ಮತ್ತು ವಿರೋಧ ಪಕ್ಷಗಳಿಗೆ ಇದು ದೊಡ್ಡ ಆಹಾರವಾಗಿ ಪರಿಣಮಿಸುತ್ತೆ. ಹಾಗಾಗಿ ಅದನ್ನು ಮರೆಮಾಚುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ TV9 ಏನು ವರದಿಯನ್ನ ಬಿತ್ತರ ಮಾಡಿತ್ತು ಅದು ಸತ್ಯ. ಅಂದ್ರೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರು ಇಂಧನ ಇಲಾಖೆಯಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ ಅನ್ನುವಂತಹದ್ದು. ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಒಂದು ಆರೋಪವನ್ನ ಮಾಡಿದ್ರು, ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಗೆ ಸರ್ಕಾರದಲ್ಲಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ ಅನ್ನುವಂತಹದನ್ನ ಎಳೆಯಾಗಿ ಬಿಡಿಸಿಡುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಇಂಥ ಹಸ್ತಕ್ಷೇಪ ಇದೆ ಅನ್ನುವಂಥದ್ದನ್ನ ಕೆಲವು ರಾಜಕೀಯ ಪಡಸಾಲೆಯಲ್ಲಿ ಆಗಾಗ ಕೇಳಿ ಬರ್ತಾ ಇತ್ತು. ಅದು ಸ್ವತಃ KJ ಜಾರ್ಜ್ ಅವರು CM ಸಿದ್ದರಾಮಯ್ಯ ಅವರ ಆಪ್ತರು, ಇಂತಹ KJ ಜಾರ್ಜ್ ಅವರ ಇಲಾಖೆಯಲ್ಲಿಯೇ ಈ ಥರದ ಒಂದು ಹಸ್ತಕ್ಷೇಪ ನಡೀತಿದೆ ಅನ್ನುವಂತಾಗ KJ ಜಾರ್ಜ್ ಅವರಿಗೆ ಇದನ್ನ ಎಲ್ಲ ಒಂದು ಕಡೆ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. CM ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ರಾಜೀನಾಮೆಯನ್ನು ಕೊಡೋಕೆ ಹೋಗಿದ್ದಾರೆ ಅನ್ನುವಂಥದ್ದು. ಜೊತೆಗೆ ರಾಜೀನಾಮೆಯನ್ನು ಕೊಡ್ತೀನಿ, ಜೊತೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅನ್ನುವಂತಹದ್ದನ್ನು ಕೂಡ ಅವರಿಗೆ ಹೇಳಿದ್ದಾರೆ ಅನ್ನುವಂತಹದ್ದು. ಈ ಒಂದು ವಿಚಾರವನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಆದಂತಹ ಸಂದರ್ಭದಲ್ಲಿ KJ ಜಾರ್ಜ್ ಅವರು ಎಲ್ಲ ಒಂದು ಕಡೆ ಅದನ್ನು ಸ್ಪಷ್ಟನೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ವಿಧಾನಸಭೆಯಲ್ಲಿ ಅವರು ಹಾಗೇ ಹೇಳಬೇಕಾಗುತ್ತೆ. ಅಂದರೆ ಇಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಇದೆ ಅನ್ನುವಂಥದ್ದನ್ನು ವಿಧಾನಸಭೆಯಲ್ಲಿ ಕೂಡ ಹೇಳಲಿಕ್ಕಾಗೋದಿಲ್ಲ. ಮತ್ತು ವಿರೋಧ ಪಕ್ಷಗಳು ಎತ್ತಿದಂತಹ ಪ್ರಶ್ನೆಗೆ ಅವರಿಗೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಇದು TV9 ಮಾಡಿದಂತಹ ವರದಿಯ ಬಿಗ್ ಇಂಪ್ಯಾಕ್ಟ್ ಅನಿಸ್ಕೊಳ್ಳುತ್ತೆ. ಮಧು ನಾಗರಾಜ್ ತುಂಬಾ ಕೂಲ್ ಆಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದನ್ನ ನೋಡೋದಾದ್ರೆ ಮುಂದಿನ ದಿನಗಳಲ್ಲಿ ಈ ರೀತಿ ಯತೀಂದ್ರ ಅವ್ರ ಕಡೆಯಿಂದ ಆಗೋದಿಲ್ಲ ಅನ್ನುವಂತಹ ಆಶ್ವಾಸನೆ ಸಿಕ್ಕಂತೆ ಕಾಣಿಸ್ತಾ ಇದೆ ಹರೀಶ್.
ಹೌದು, ಮುಖ್ಯವಾಗಿ ಒಂದೊಂದು ರಾಜಕೀಯ ವಿಚಾರವಾಗಿ ಮತ್ತೆ ಒಂದೊಂದು ಇಲಾಖೆಯ ವಿಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ರೀತಿಯ ಹಸ್ತಕ್ಷೇಪವನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಆಗಾಗ ಕೇಳಿ ಬರ್ತಾ ಇತ್ತು. ಆದರೆ ಸ್ವತಃ KJ ಜಾರ್ಜ್ ಅವರಿಗೆ ಈ ರೀತಿಯಾದಂಥ ಅನುಭವ ಆಗಿದೆ, ಅವರು ತಮ್ಮ ಇಲಾಖೆಯಲ್ಲಿ ಹಸ್ತಕ್ಷೇಪ ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಬಂದಂಥ ಸಂದರ್ಭದಲ್ಲಿ KJ ಜಾರ್ಜ್ ಅವರೇ CM ಸಿದ್ದರಾಮಯ್ಯ ಅವರ ಹತ್ರ ಹೋಗಿ ಕೇಳಿದ್ದಾರೆ, ನನಗೆ ಇಲಾಖೆಯಲ್ಲಿ ನಡೆಸ್ಲಿಕ್ಕೆ ಆಗ್ತಾ ಇಲ್ಲ, ಈ ಹಸ್ತಕ್ಷೇಪ ಆಗ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಮತ್ತು ಅದು ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಅಲ್ಲ. ಆದರೆ ಕೆಲವರು ಹೇಳುವಂಥ ಪ್ರಕಾರ 2013ರಿಂದ 2018ರವರೆಗೆ ಇದ್ದಂಥ ಸಿದ್ದರಾಮಯ್ಯ ಅವರು ಬೇರೆ, ಈಗ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರು ಬೇರೆ, ಅವರ ಆಡಳಿತದ ನಡವಳಿಕೆಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿವೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇದೇ ಕಾರಣವನ್ನು ಇಟ್ಕೊಂಡು KJ ಜಾರ್ಜ್ ಅವ್ರಿಗೂ ಕೂಡ ಎಲ್ಲ ಒಂದು ಕಡೆ ನೋವಾಗಿದೆ, ಅಸಮಾಧಾನ ಆಗಿದೆ. ಹೀಗಾಗಿ ಮುಂದೆ ಈ ರೀತಿ ಆಗಲ್ಲ ಅನ್ನುವಂತಹ ಭರವಸೆ ಸಿಕ್ಕಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ಯಾಕೆಂದರೆ ಪೊನ್ನಣ್ಣ ಅವರು ಮಧ್ಯಪ್ರವೇಶವನ್ನು ಮಾಡ್ತಾರೆ, ಪೊನ್ನಣ್ಣ ಅವರು ಮಧ್ಯಪ್ರವೇಶವನ್ನು ಮಾಡಿ ಅವರ ಸಮಾಧಾನ ಪಡಿಸ್ತಾರೆ. ಅಂದರೆ ನೀವು ಈ ರೀತಿಯ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವೊಲಿಸಿದ್ದಾರೆ ಅನ್ನುವಂಥದ್ದು. ಮತ್ತು ಮುಂದೆ ಈ ರೀತಿಯಾದಂತಹ ಘಟನೆಗಳು ನಡೆಯೋದಿಲ್ಲ ಮತ್ತು ಈ ರೀತಿಯಾದಂಥ ಹಸ್ತಕ್ಷೇಪಗಳು ಆಗೋದಿಲ್ಲ ಅನ್ನುವಂಥ ಭರವಸೆ ಸಿಕ್ಕಿದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಮಧು ನಾಗರಾಜ್. ಓಕೆ ಹರೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.